ಎಲ್ರಿಗೂ ನಮಸ್ಕಾರ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ. ಎಸ್, ಮದುವೆ ನಡೀತಾ ಇದೆ. ಆದರೆ ಯಾರ ಮದುವೆ ಅಂತಂದರೆ ನನ್ನ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ಸ್ ಹೇಮಶ್ರೀ ಅವರ ಮದುವೆ ನಡೀತಾ ಇದೆ. ಎಸ್, ನನ್ನ ಸ್ಕೂಲ್ ಡೇಸು ಕಾಲೇಜ್ ಡೇಸು ಎಲ್ಲ ಕಡೆ ನೋಡಿದ್ರು ನನಗೆ ಪ್ರಾಪರಾಗಿ ಕನ್ಸಿಸ್ಟೆಂಟಾಗಿ ಒಬ್ಬಳು ಫ್ರೆಂಡ್ ಹುಡ್ಕೊಂಡಿದ್ದಾಳೆ ಅಂದರೆ ಅದು ಈ ಹೇಮಶ್ರೀನೇ. ಸೊ ಇವಳ ಮದುವೆಯಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಲಿಟ್ರಲಿ ನಮ್ಮ ಫ್ಯಾಮಿಲಿಯವ್ರದೇ ಒಂದು ಮದುವೆ ಅನ್ನೋಷ್ಟು ನಾನು ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಈ ಮದುವೆ ನಡೆದಿದ್ದು ಎಲ್ಲಿ ಅಂದರೆ ಇಸ್ಕಾನ್ ಟೆಂಪಲಲ್ಲಿ. ಎಸ್, ಇಸ್ಕಾನ್ ಟೆಂಪಲಲ್ಲಿ ಚೌಟ್ರಿ ಇಷ್ಟೊಂದು ಗ್ರ್ಯಾಂಡಾಗಿರುತ್ತಾ, ಈ ಥರ ಎಲ್ಲ ಡೆಕೋರೇಷನ್ಸ್ ಮಾಡಿಸ್ಬೋದಾ ಅಂತ ಫಸ್ಟ್ ಟೈಮ್ ನನಗೂ ಇದೇ ಥರನೇ ಶಾಕ್ ಆಗಿದ್ದು. ಆ ಲೈಟಿಂಗ್ಸ್, ಆ ಡೆಕೋರೇಷನ್ಸ್ ಎಲ್ಲ ತುಂಬ ಸೂಪರಾಗಿತ್ತು. ಇನ್ಫ್ಯಾಕ್ಟ್ ನಮ್ಮ ಮಮ್ಮಿಗೂ ಕೂಡ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿ ಅವ್ರು ನೀನು ಯಾಕೆ ಇಲ್ಲೇ ಮದುವೆ ಆಗಬಾರ್ದು ಅಂತ ಒಂದು ಡೈಲಾಗ್ ಬೇರೆ ಹೊಡೆದ್ಬಿಟ್ರು. ಅಷ್ಟು ಚೆನ್ನಾಗಿದೆ, ಸಿಂಪಲಾಗಿ ತುಂಬ ಸೂಪರಾಗಿತ್ತು. ಕೈಂಡ್ ಆಫ್ ಒಂಥರ ಪ್ಯಾಲೇಸ್ ಫೀಲ್ ಕೊಡ್ತಿತ್ತು ಅಂತಲೇ ಹೇಳ್ಬೋದು ಆ ಡೆಕೋರೇಷನ್ಸ್ ಎಲ್ಲ ಕೂಡ. ನಾನಂತೂ ಎಲ್ರಿಗಿಂತ ಫಸ್ಟ್ ರೆಡಿ ಆಗಿಬಿಟ್ಟು ಛತ್ರ ಪೂರ್ತಿ ಓಡಾಡ್ಕೊಂಡಿದ್ದೆ. ಅಲ್ಲಿದ್ದಂತಹ ಫೋಟೋಗ್ರಾಫರ್ಗಿಂತ ಈ ಛತ್ರನ ರೌಂಡ್ ಹೊಡೆದು ಫೋಟೋ ವಿಡಿಯೋಸ್ ತಗೊಂಡಿದ್ದು ನಾನೇ ಜಾಸ್ತಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಡೆಕೋರೇಷನ್ಸು, ವಾವ್ ಫೀಲ್ ಕೊಡ್ತಾ ಇದೆ. ಎಸ್, ಹೇಮಶ್ರೀನ ನಾನು ಒಂಥರ ಲವ್ವಿಂದ ಹೇಮಣ್ಣ ಅಂತ ಕರಿತೀನಿ. ಅವಳು ನನ್ನ ಪ್ರೀತಿಯಿಂದ ನನ್ನ ಗಂಡ ಅಂತ ಕರೀತಾಳೆ. ಸೊ ನನ್ನ ಗಂಡ ಅಂತ ಅಂದ್ಬಿಟ್ಟು ಇವಾಗ ಇನ್ನೊಂದು ಗಂಡಿಗೆ ಮದುವೆ ಆಗ್ತಾ ಇದ್ದಾಳೆ ನನ್ನ ಹೇಮಶ್ರೀ. ಇವಾಗ ನೋಡಿ ಮೇಕಪ್ ಟೈಮು. ಆ್ಯಕ್ಚುಲಿ ನನಗೆ ಮೇಕಪ್ಗೂ ಸ್ವಲ್ಪ ಜಾಸ್ತಿ ದೂರ ಆಗೋಲ್ಲ, ಬಟ್ ತುಂಬ ಚೆನ್ನಾಗಿ ನನ್ನ ಫ್ರೆಂಡಿಗೆ ಮೇಕಪ್ಪನ್ನು ಮಾಡಿದರು. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದ್ದಾರೆ. ಈ ಬ್ಲೌಸ್ಗೆ 10,000 ಆಯ್ತಂತೆ ಗುರು ಹೊಲ್ಸೋಕ್ಕೆ. ಏನು ಕಾಸ್ಟ್ಲಿನಪ್ಪ, ಸೀರೆಗಿಂತ ಬ್ಲೌಸ್ ಹೊಲ್ಸೋದೇ ಜಾಸ್ತಿ ಅಂತ ಹೇಳ್ಬೋದು ರೇಟ್ ಇವಾಗಂತೂ. ಸೂಪರಾಗಿ ಕಾಣ್ತಾ ಇದ್ದಾಳೆ. ಮಾಡೆಲ್ ಹೇಮಶ್ರೀ ಇವಳು. ಅವಳಿರೋ ಹೈಟು, ಆ ಫಿಟ್ನೆಸ್ಸು ಎಲ್ಲ ಸೂಪರಾಗಿ ಕಾಣ್ತಾ ಇದ್ದಾಳೆ ಆ ಗೋಲ್ಡನ್ ಸ್ಯಾರಿಯಲ್ಲಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನೋಡಿ ಸೈಕಾದೆ. ಈ ಫೋಟೋಶೂಟ್ ನೋಡಿ ಸೈಕಾದೆ, ನಾನು ಮೆಂಟ್ಲಾಗೋದೆ. ಯಾಕೆ ಆಡ್ತಾ ಇದ್ದೀನಿ ಅಂದರೆ ತೆಗೆದ್ರು ಅಷ್ಟು ಫೋಟೋಸ್ ತೆಗೆದ್ರು ಗುಡು. ನೋಡಿ ಬ್ಯಾಕಲ್ಲಿ ಕುತ್ಕೊಂಡು ನನಗಂತ ಸಾಕಾಗೋಯ್ತು. ಆ್ಯಕ್ಚುಲಿ ಆ ಕಡೆ ಫೋಟೋಗ್ರಾಫರ್, ಕ್ಯಾಮ್ರಾಮ್ಯಾನ್, ಫೋಟೋಶೂಟ್ ಅದು ಇದು ಮಾಡ್ಕೊಂಡಿದ್ರೆ ಈ ಕಡೆ ಹಿಂದ್ಗಡೆ ನಂದು ಅದೇ ಕೆಲಸ ಆಗಿತ್ತು. ಯಾಕಂದರೆ ಅವರು ಅಷ್ಟು ಬೇಗ ಫೋಟೋಸ್ ಕೊಡೋದಿಲ್ಲ ಅಲ್ವಾ. ಸೊ ಸ್ಟೇಟಸ್ಗೆ ಅಪ್ಲೋಡ್ ಮಾಡೋಕ್ಕೆ ನಾನೇ ತಾನೇ ಫೋಟೋಸ್ ಕೊಡಬೇಕು. ಅದಕ್ಕೋಸ್ಕರ ನಾನು ಫೋಟೋಸ್ಗಳನ್ನ ತಗೊಂಡು ನಿಂತಿದ್ದೆ. ಜೇನದನಿಯೋಳೆ ಮೀನ ಕಣ್ಣೋಳೆ. ಎಸ್ ಅದು ಪಕ್ಕಕ್ಕೆ ಇಡೋಣ. ಇಲ್ಲಿ ನೋಡಿ ಇವ್ರುಗಳು ನಮ್ಮ ದೋಸ್ತು. ತುಂಬ ತಿಂಗಳುಗಳಾದಮೇಲೆ ನಾವೆಲ್ಲ ಒಟ್ಟಿಗೆ ಹೇಮನ್ ಮದುವೆಲಿ ಸೇರಿದ್ವಿ. ನಾನಂತೂ ಊಟಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಐಸ್ ಕ್ರೀಮು, ಫ್ರೂಟ್ ಸಲಾಡು ಎಲ್ಲ ತಿನ್ಕೊಂಡು ನಿಂತಿದ್ದೆ. ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಬಾರಿ ಭೋಜನ. ಆ್ಯಂಡ್ ಹಿಯರ್ ವಿ ಗೋ. ನಮ್ಮ ಲೆಕ್ಚರರ್ಸ್ ಇದ್ದಾರೆ, ಲೈಕ್ ಪ್ರಿನ್ಸಿಪಲ್ ಮ್ಯಾಮು, HOD ಎಲ್ಲರೂ ಬಂದಿದ್ದರು. ತುಂಬ ದಿನ ಆದಮೇಲೆ ಅವ್ರನ್ನೂ ಮೀಟ್ ಮಾಡಿ ಖುಷಿ ಆಯಿತು. ಎಲ್ಲದಕ್ಕಿಂತ ನನಗೆ ತುಂಬ ಇಷ್ಟ ಆಗಿದ್ದ ಕಾನ್ಸೆಪ್ಟ್ ಅಂದರೆ ಆಶ್ರಮದಿಂದ ಹೆಣ್ಮಕ್ಳನ್ನ ಮದುವೆಗೆ ಇನ್ವೈಟ್ ಮಾಡಿದ್ದು. ನಾನಂತೂ ವ್ಲಾಗ್ ಮಾಡ್ತೀನಿ ಅಂತ ಒಂದು ಮೈಕ್ ಹಿಡ್ಕೊಂಡ್ಬಿಟ್ಟು ಛತ್ರ ತುಂಬ ಓಡಾಡಿದ್ದು. ಹಾಂ, ಇದೊಂದು ನಕ್ಷತ್ರ ತೋರಿಸ್ತೀನಿ ಅಂದ್ಬಿಟ್ಟು ನಮ್ಮನ್ನ ಅಜ್ಜಿ ಮಾಡಿಬಿಟ್ಟು ಆಕಾಶದ ಕಡೆ ಕೈ ತೋರಿಸೋದು ನಮ್ಮ ಕಡೆ ಒಂದು ಪದ್ಧತಿ ಇದೆ. ಎಸ್, ಅದು ಮಾಡಲೇಬೇಕು. ಮದುವೆ ಹೆಣ್ಣಿಗಿಂತ ನಾವುಗಳು ಸಿಂಗಾರ ಆಗಿಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದೇ ಜಾಸ್ತಿ ಇರುತ್ತಲ್ವ. ಆ್ಯಕ್ಚುಲಿ ಎಲ್ರಿಗಿಂತ ಜಾಸ್ತಿ ಅಲ್ಲಿ ಸುಸ್ತಾಗದೆ ಮದುವೆ ಹೆಣ್ಣು ಗಂಡು. ಸ್ಟೇಜ್ ಮೇಲೆ ನಿಂತ್ಕೊಂಡು ಲೈಟ್ ಬೆಳಕಿಗೆ ಬರ್ದಿರೋ ಸ್ಮೈಲ್ನ ಕೊಟ್ಟು ಸಾಕು ಹೋಗಿರ್ತಾರೆ. ರಿಸೆಪ್ಷನ್ ಆದಮೇಲೆ ನಾವು ನೈಟ್ ಪೂರ್ತಿ ಮಲ್ಗೆ ಇಲ್ಲ. 4:15ಗೆ ದಾರೆ ಇದ್ದಿದ್ದನ್ನು ನೈಟ್ ಪೂರ್ತಿ ನಾವು ಎದ್ದಿದ್ವಿ. ಎಸ್ಪೆಷಲಿ ಇವ್ರ ಕಡೆ ಶಾಸ್ತ್ರ ತುಂಬ ಜಾಸ್ತಿ ಇತ್ತು ನೋಡಿ. ಮಿಡ್-ನೈಟ್ 1 ಬಳೆ ಶಾಸ್ತ್ರ ಮಾಡ್ತಾಯಿದ್ರು. ಹಾಗೆ ಒಂದಾದ್ಮೇಲೆ ಒಂದೊಂದು ಶಾಸ್ತ್ರಗಳು ನಡೀತಾನೇ ಇತ್ತು. ಆ್ಯಂಡ್ ಕ್ರೇಜಿ ಥಿಂಗ್ ಏನಂದರೆ 1:30 ಮಿಡ್-ನೈಟಲ್ಲಿ ಫೋಟೋಶೂಟ್ ನಡೀತಾ ಇತ್ತು ನಮ್ಮ ಫ್ರೆಂಡ್ಸ್ಗಳದ್ದು. ಬಾಬಾ, ಇದಂತೂ ಸಿಕ್ಕಾಪಟ್ಟೆ ಕ್ರೇಜಿ. ನಾನು ಕೂಡ ಅಷ್ಟೇ ಫುಲ್ಲು ಸೀರೆಗಿರೆಲ್ಲ ಉಟ್ಕೊಂಡು ಫುಲ್ಲು ಫೀಲ್ಸಲ್ಲಿ ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಅಂತ ಪೋಸೆಲ್ಲ ಕೊಡ್ತಾ ಇದ್ದೀನಿ. ಎಸ್, ಇಟ್ ವಾಸ್ ನೈಸ್. ಆ್ಯಂಡ್ ಫೈನಲಿ ನಮ್ಮ ಹೇಮಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು ನಮಗೆಲ್ಲ ತುಂಬ ಖುಷಿ ತಂದಿದೆ. ನಾನೇನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜೀವನದಲ್ಲಿ ಅತಿ ಮುಖ್ಯವಾದ ಅಂಶ ಖುಷಿಯಾಗಿರೋದು. ಸೊ ಆಲ್ವೇಸ್ ಬಿ ಹ್ಯಾಪಿ ಹೇಮಶ್ರೀ.